ಮದುವೆಗಿಂತ ಡಿವೋರ್ಸ್ ಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಂತೆ ಕನ್ನಡದ ಬಿಗ್ ಬಾಸ್ ನಲ್ಲಿ ಇಬ್ರು ಕೂಡ ಲವ್ ಮಾಡಿಕೊಂಡು ಕನ್ನಡದ ಒಂದು ವೇದಿಕೆಯಲ್ಲಿ, ಕರ್ನಾಟಕದ ದಸರಾದ ಒಂದು ವೇದಿಕೆಯಲ್ಲಿ ಪ್ರಪೋಸ್ ಮಾಡಿಕೊಂಡು, ಸೊ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಬ್ರು ಮದುವೆ ಆಗ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ವಿಡಿಯೋಗಳನ್ನ ಬಿಟ್ಬಿಟ್ಟು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಬಿಟ್ಟು ಮತ್ತೆ ಅದರಂತೆನೆ ಸೋಷಿಯಲ್ ಮೀಡಿಯಾದಲ್ಲೇನೆ ಬ್ರೇಕಪ್ ಅನ್ನ ಅನೌನ್ಸ್ ಮಾಡಿದಂತಹ ಜೋಡಿ ಅಂತ ಹೇಳಿದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅಂತ ಹೇಳಿ. ಸೊ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿ ಆಗಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಹಲವಾರು ಜನ ಮಾತಾಡ್ಕೋತಿದ್ರು. ಬಟ್ ಅವರ ಮಾತಿನಂತಾನೆ ಅವರಿಬ್ರು ಕೂಡ ಬೇರೆನೆ ಆಗೋದ್ರು, ಜೋಡಿ ಆದ ನಂತರ ಬೇರೆ ಆಗೋದ್ರು. ಅದಾದ್ಮೇಲೆ ನಿವೇದಿತಾ ಗೌಡ ಬೇರೆ ರೀತಿನೇ ಚೇಂಜ್ ಆಗೋದ್ರು. ಹೇಗಂತ ಹೇಳಿದ್ರೆ ಆಪ್ತ ಮಿತ್ರದಲ್ಲಿರುವಂತಹ ಗಂಗನ ತರ, ಗಂಗಾ ಹಾಗೆ ನಾಗವಲ್ಲಿ ತರ ಹೇಗೆ ಬದಲಾಗ್ತಾರೋ ಹಾಗೆ ನಿವೇದಿತಾ ಗೌಡ ಕೂಡ ಬದಲಾದ್ರು. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ನಿವೇದಿತಾ ಗೌಡ ಮೈ ತುಂಬಾ ಬಟ್ಟೆ ಹಾಕದಲ್ದೇನೆ ಕೂಡ ಅವರ ಸುತ್ತಮುತ್ತ ಇರೋ ನೆಲನೂ ಕೂಡ ಮುಚ್ಕೋಬೇಕಿತ್ತು, ಅಷ್ಟರ ಮಟ್ಟಿಗೆ ಬಟ್ಟೆಯನ್ನ ದೊಡ್ಡದಾಗಿ ಹಾಕ್ತಾ ಇದ್ರು. ಆದ್ರೆ ಇವಾಗ ನಿವೇದಿತಾ ಗೌಡ ಸ್ವತಃ ತನ್ನ ಎದೆ ಭಾಗವನ್ನೇ ಮುಚ್ಕೊಳಕ್ ಆಗದೆ ಇರುವಂತಹ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಿದ್ದಾರೆ. ಮದುವೆ ಆದ ನಂತರ ಇದು ಸ್ವಲ್ಪ ಮಟ್ಟಿಗೆ ಬಂತು ದಾರಿಗೆ. ಆದ್ರೆ ಡಿವೋರ್ಸ್ ಆದ ನಂತರ ನೋಡ್ತಾ ಹೋದ್ರೆ ಆ ಬಟ್ಟೆ ಇನ್ನೊಂದು ಚೂರು ಚಿಕ್ಕದಾಗಿ ಈಗ ಮೈ ಮೇಲೆ ಚೂರೇ ಚೂರು ಬಟ್ಟೆ ಉಳಿದಿರುವಂತಹ ಸಿಚುವೇಶನ್ಗೆ ನಿವೇದಿತಾ ಗೌಡ ಬಂದ್ಬಿಟ್ಟಿದ್ದಾರೆ. ಸ್ವತಃ ನಿವೇದಿತಾ ಗೌಡ ಡಿವೋರ್ಸ್ ಆದ್ಮೇಲೆ ಹಲವಾರು ರೀಲ್ಸ್ ಗಳನ್ನ ಮಾಡಿದ್ರು. ನಂತರ ಅವರ ಫ್ರೆಂಡ್ ನ ಜೊತೆಗೆ ಹಾಕೊಂಡು ಹಲವಾರು ಹಾಟ್ ಫೋಟೋಸ್ ಗಳನ್ನ ವೈರಲ್ ಮಾಡಿದ್ರು. ಅದ್ರ ಜೊತೆಗೆ ಈಗ ಇವತ್ತು ಮತ್ತೊಂದು ವಿಡಿಯೋನ ಹಾಕಿದ್ದಾರೆ. ಅದೆಷ್ಟರ ಮಟ್ಟಿಗೆ ಕರ್ನಾಟಕದ ಹುಡುಗಿ ಈ ತರ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಹಲವಾರು ಜನ ಇವರನ್ನ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ರಿಯಾಲಿಟಿ ಶೋಗಳಲ್ಲಿ ನೋಡಿದ್ರು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದು ಕೂಡ ಫ್ಯಾಮಿಲಿಗಳು ಕುತ್ಕೊಂಡು ನೋಡುವಂತಹ ರಿಯಾಲಿಟಿ ಶೋ. ಅದ್ರ ಜೊತೆಗೆ ಜೋಡಿ ನಂಬರ್ 1 ಅಂತ ಒಂದು ಏನು ಕಲರ್ಸ್ ಕನ್ನಡದಲ್ಲಿ ಬಂದಿತ್ತಲ್ಲ, ಆ ಒಂದು ಇದನ್ನು ಕೂಡ ಫ್ಯಾಮಿಲಿ ಕುತ್ಕೊಂಡು ನೋಡಿದಂತಹ ಒಂದು ಎಪಿಸೋಡ್. ಅಂತಹ ಹುಡುಗಿ ಇವತ್ತು ಮೈನೆಲ್ಲ ತೋರಿಸ್ಕೊಂಡು ರೀಲ್ಸ್ ಗಳನ್ನ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇದು ಅವರ ವೈಯಕ್ತಿಕ ಅಂತ ಇರ್ಬೋದು, ಬಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಚಿಕ್ಕವರಿಂದ ದೊಡ್ಡವರೆಗೂ ಕೂಡ ನೋಡ್ತಿರ್ತಾರೆ. ಅವರ ಮನಸ್ಸಿನ ಮೇಲೆ ಯಾವ ರೀತಿ ಭಾವನೆಗಳು ಮೂಡಬಹುದು ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಹೊರಟಿದ್ದೀವಿ. ಬಟ್ ನಿವೇದಿತಾ ಗೌಡ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು.